बोलो भारत माता की, छत्रपति शिवाजी महाराज की, बाबा साहेब अंबेडकर ಅವರಿಗೆ, ಜಗಜ್ಯೋತಿ ಬಸವೇಶ್ವರ ಅವರಿಗೆ, ಮಹರ್ಷಿ ವಾಲ್ಮೀಕಿ ಅವರಿಗೆ. ಯಾವತ್ತು ಇಂದಿನ ನಾಗರಿಕ ಹಿತರಕ್ಷಣಾ ಸಮಿತಿ ಕಂಪನಿ ವತಿಯಿಂದ ನಮ್ಮ ದೇಶಕ್ಕೆ ಅಂಟಿಕೊಂಡಿರುವಂತಹ ಒಂದು ರೀತಿ ಕ್ಯಾನ್ಸರ್ ಈ ವಕಫ್ ಹಟಾವೋ. ಇವತ್ತಿನ ಈ ಒಂದು ವಕಫ್ ಹಟಾವೋ ದೇಶ ಬಚಾವೋ ಈ ಒಂದು ಹೋರಾಟದ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನಲ್ಲಿ 2ನೇ ಹಂತದ ಹೋರಾಟವನ್ನ ಇವತ್ತು ನಾವು ಪ್ರಾರಂಭ ಮಾಡಿದ್ವಿ. ಮೊದಲೇ ಹಂತದ ಹೋರಾಟ ಬಹಳ ಯಶಸ್ವಿಯಾಗಿದೆ. ನಾವು ಮಾಡಿದಂತ ಹೋರಾಟದ ಫಲ ಇವತ್ತು ಕೇಂದ್ರ ಸರ್ಕಾರ ಎಷ್ಟು ಕೆಟ್ಟ ಒಂದು ಕಾನೂನು ಈ ದೇಶದಲ್ಲಿ ಇತ್ತು ಅನ್ನೋಂಥದ್ದು ಸಹ ಗೊತ್ತಿರಲಿಲ್ಲ. ನಾನು 3 ಸಲ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೆ. ವಿಧಾನಸಭೆಯಲ್ಲಿ ಈ ವಕಫದ ಬಗ್ಗೆ ಮುಂದೊಂದು ದಿವಸ ಈ ದೇಶಕ್ಕೆ ದೊಡ್ಡ ಶಾಪ ಆಗ್ತದೆ. ಮುಗ್ಧ ರೈತರ ಜಮೀನನ್ನು ಕಸ್ಕೋತಾರೆ, ಮಠ ಮಂದಿರಗಳ ಜಮೀನು ಕಸ್ಕೋತಾರೆ, ಮಠ ಮಂದಿರಗಳ ಆಸ್ತಿ ಸಹ ವಕಫ್ ಆಗ್ತದೆ ಅಂತ ಹೇಳಿ ಅವತ್ತು ಹೇಳಿದ್ದೆ. ನಿಮ್ಗೆ ಗೊತ್ತಿದೆ, ಭಾರತದಲ್ಲಿ 3 ದೊಡ್ಡ ಆಸ್ತಿಗಳು. ಮೊದಲನೆಯ ಭಾರತದ ದೊಡ್ಡ ಆಸ್ತಿ ಯಾವುದಂದ್ರೆ ನಮ್ಮ ಇಂಡಿಯನ್ ಆರ್ಮಿಗೆ 18 ಲಕ್ಷ ಎಕರೆ ಇದೆ. 2ನೇ ದೊಡ್ಡ ಆಸ್ತಿ ದೇಶದಲ್ಲಿ ರೈಲ್ವೆ ಇಲಾಖೆ, ಭಾರತೀಯ ರೈಲ್ವೆ 15 ಲಕ್ಷ ಎಕರೆ ಇದೆ. ಇನ್ನೊಂದು ದೊಡ್ಡ ಆಸ್ತಿ ನಮ್ಗೆ ಯಾರಿಗೂ ಗೊತ್ತಿಲ್ಲ, ನಾವ್ಯಾರೂ ಅದನ್ನು ಗಂಭೀರವಾಗಿ ತಗೊಂಡಿಲ್ಲ. ಅದೇ ವಕಫ್ 12 ಲಕ್ಷ ಎಕರೆ ಈ ದೇಶದಲ್ಲಿ ಆಸ್ತಿ ಇದೆ. ಇದು 1954ರಲ್ಲಿ ಪಂಡಿತ್ ಜವಾಹರ್ಲಾಲ್ ಮಾಡಿದಂತ ದೊಡ್ಡ ಒಂದು ದೇಶದ ಜೊತೆಗೆ ದ್ರೋಹ. ಈ ವಕಫ್ ಕಾನೂನು ಎಷ್ಟು ಗಂಭೀರ ಇದೆ ಅಂದ್ರೆ, ಇದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಸಂವಿಧಾನದಲ್ಲಿ ವಕಫ್ ಅನ್ನುವಂಥ ಶಬ್ದವನ್ನು ಸೇರಿಸಿರ್ಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಶ್ಮೀರಕ್ಕೆ 370 ವಿಧಿ ಕೊಡ್ಬೇಕಂತ ಸೇರಿಸಿರ್ಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಎಲ್ಲಿಯೂ ಜಾತ್ಯತೀತ ಸೆಕ್ಯುಲರ್ ಅಂತ ಶಬ್ದ ಸೇರಿಸಿರ್ಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, 1942ರಲ್ಲಿ ಒಂದು ಪುಸ್ತಕ ಬರೀತಾರೆ, ಭಾರತ ಪಾಕಿಸ್ತಾನದ ಬಗ್ಗೆ. ಏನು ಪುಸ್ತಕದಲ್ಲಿ ಹೇಳ್ತಾರೆ ಅವರು, ಒಂದು ವೇಳೆ ಭಾರತವನ್ನ ದ್ವಿರಾಷ್ಟ್ರ ಜಾತಿಯ ಆಧಾರದ ಮೇಲೆ ನೀವು ಹೊಡೆಯೋದಾದರೆ, ನೀವು ಯಾಕೆ ಹೊಡಿತಾ ಇದ್ದೀರಿ ಗೊತ್ತಿದೆ ನನಗೆ. ಎಲ್ಲಿ ಇಸ್ಲಾಂ ಧರ್ಮ ಇರ್ತದ ಮತ್ತೊಂದು ಧರ್ಮವನ್ನ ಸಹೋದರತ್ವ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರೆಂದೂ ಅಣತಂಬರ ತಿಳ್ಕೋದಿಲ್ಲ. ನೀವು ತಿಳ್ಕೊಂಡಿರಿ, ಜಮೀರ್ ಬಾಯಿ, ಮೈಬೂಬ್ ಬಾಯಿ, ಬಾಯಿ, ನೀವು ತಿಳ್ಕೊಂಡ್ರಿ ಕಂಪ್ನಿ ಅವರು. ಇವತ್ತು ನೋಡಿದೆ ನಾವು ಕಂಪ್ನಿ ಊರಾಗ ಒಂದು ಜಮೀರೊಂದು, ಇನ್ನೊಬ್ಬ ಯಾವ APMC ಅಧ್ಯಕ್ಷ ಆಗಲ್ಲ, ಆ ಫೋಟೋದಾಗ ಎಲ್ಲರೂ ಮಹರ್ಷಿ ವಾಲ್ಮೀಕಿ ಅವ್ರ ಫೋಟೋ ಐತೆ. ಇವರಿಬ್ಬರು ನೋಡ್ಬೋದಕ್ಕ ನಮ್ಮ ಕಂಪ್ನಿ ಶಾಸಕರು ಜೋಜಾಡಕತ್ತಾರ. ತಿಳ್ಕೊಬೇಕಲ್ಲ, ಅವ್ರಿಬ್ಬರೇ ಬಾಯಿ ನೀವು ದಲಿತ ಓಟ್ ಹಾಕ್ದವ್ರ ಬಾಯಿ ಅಲ್ಲ, ನೀವು ಲಿಂಗಾಯತ ಓಟ್ ಹಾಕ್ದವ್ರ ಬಾಯಿ ಅಲ್ಲ, ನೀವು ನಮ್ಮ ಜಾತಿ ವಾಲ್ಮೀಕಿ ಜಾತಿ ಅಂತ ಓಟ್ ಹಾಕಿದವ್ರು ನೀವು ಬಾಯಿ ಅಲ್ಲ. ಅವ್ರಿಗೆ ಯಾರ ಬಾಯಿ? ಜಮೀರ್ ಬಾಯಿ. ನೀವು ತಿಳ್ಕೊಬೇಕ ಸಂಕ.